ಮುಂದಿನ ಸುದ್ದಿ. ರಾಜ್ಯ ರಾಜಕಾರಣದಲ್ಲಿ ಹೈಕೋರ್ಟ್ ಕೊಟ್ಟಂಥ ಒಂದು ಜಡ್ಜ್ಮೆಂಟ್ ಸಂಚಲನ ಸೃಷ್ಟಿಸಿತು. ಎಲೆಕ್ಷನ್ ಪಿಟಿಷನ್ ಇತ್ತು ಒಂದು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ಅಸಿಂಧು ಮಾಡಬೇಕು ಅಂತ ಸುಬ್ಬಾರೆಡ್ಡಿ ಅವರ ವಿರುದ್ಧ ಎಲೆಕ್ಷನ್ಗೆ ನಿಂತು ಸೋತಿದ್ದ BJP ಕ್ಯಾಂಡಿಡೇಟ್ ಮುನಿರಾಜು ಅವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯಲ್ಲಿತ್ತು. ವಿಚಾರಣೆ ಮುಗಿದು ಹೈಕೋರ್ಟ್ ಪೀಠ ಇವತ್ತು ಜಡ್ಜ್ಮೆಂಟ್ ಕೊಟ್ಟರು ಅಸಿಂಧು ಅಂತ. ನೋಡಿ, ಅಪರೂಪ ಈ ರೀತಿಯ ಜಡ್ಜ್ಮೆಂಟ್ಗಳು ಬರೋದು. ಯಾಕಂದರೆ ಬಹಳ ಸಲ ಏನಾಗುತ್ತೆ, ಗೆದ್ದ ಅಭ್ಯರ್ಥಿ ಶಾಸಕರು ಯಾರಾಗಿರ್ತಾರೆ, ಸಂಸದರು ಯಾರಾಗಿರ್ತಾರೆ, ಅವರ ವಿರುದ್ಧ ಸೋತಂಥವ್ರು ಕೋರ್ಟಿಗೆ ಹೋಗಿರ್ತಾರೆ. ಬಟ್ ಕೋರ್ಟಿನಲ್ಲಿ ವಿಚಾರಣೆ ಅದು ಎಷ್ಟು ನಿಧಾನವಾಗಿ ನಡೆಯುತ್ತೆ ಅಂದರೆ 5 ವರ್ಷ ಟೈಮ್ ಮುಗಿದು ಅವ್ರ ಅಧಿಕಾರದ ಅವಧಿನೇ ಮುಗಿದು ಬಿಟ್ಟಿರುತ್ತೆ, ಪೀರಿಯಡ್ ಮುಗಿದು ಬಿಡುತ್ತೆ. ಆ ನಂತರ ಈ ಕೇಸುಗಳಿಗೆ ಏನೂ ವ್ಯಾಲ್ಯೂ ಇರೋದಿಲ್ಲ. ಬಟ್ 3 ವರ್ಷದಲ್ಲಿ ಜಡ್ಜ್ಮೆಂಟ್ ಬಂತು. ಸಿ ಮುನಿರಾಜು BJPಯ ಸೋತ ಅಭ್ಯರ್ಥಿ SN ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ಅಸಿಂಧು ಮಾಡಬೇಕು ಅಂತ ಕೋರ್ಟಿಗೆ ಕೇಸ್ ಹಾಕಿದ್ರು. ಸುಬ್ಬಾರೆಡ್ಡಿ ಅವರು ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಂಥ ಡಾಕ್ಯುಮೆಂಟ್ಗಳನ್ನೇ ಪ್ರೂಫ್ ಆಗಿ ಇವರು ಕೊಟ್ಟಿದ್ರು. ಇವೆಲ್ಲ ಸುಳ್ಳಿದಾವೆ ಅಂತ. ಸುಳ್ಳು ಅನ್ನುವುದನ್ನು ಪ್ರೂವ್ ಮಾಡೋದಕ್ಕೆ ಒಂದಷ್ಟು ಸಾಕ್ಷ್ಯಗಳನ್ನು ಅವರು ನ್ಯಾಯಾಲಯದ ಮುಂದೆ ಇಟ್ಟರು. ಆ ಸಾಕ್ಷ್ಯಗಳನ್ನು ಹೈಕೋರ್ಟ್ ಒಪ್ಪಿಕೊಂಡಿತು. ಅಂತಿಮವಾಗಿ ಜಡ್ಜ್ಮೆಂಟ್ನಲ್ಲಿ ಹೇಳ್ತಾರೆ, 100 ಕೋಟಿ ರೂಪಾಯಿಯ ತೆರಿಗೆ ವಂಚನೆಯಾಗಿದೆ. ಅಫಿಡವಿಟ್ನಲ್ಲಿ ಇವರು ಬೇಸಿಕಲಿ ವಾದ ಮಾಡಿದ್ದೇನು, ಕೆಲವು ಆಸ್ತಿಗಳನ್ನು ಮುಚ್ಚಿಟ್ಟಿದ್ದಾರೆ, ಕೆಲವು ಆದಾಯದ ಮೂಲಗಳನ್ನು ಮುಚ್ಚಿಟ್ಟಿದ್ದಾರೆ, ಪಕ್ಕಾ ಕಮರ್ಷಿಯಲ್ ಲ್ಯಾಂಡ್ನ ತಗೊಂಡೋಗಿ ಅಗ್ರಿಕಲ್ಚರಲ್ ಲ್ಯಾಂಡು ಅಂತ ತೋರಿಸಿದ್ದಾರೆ, GST ನಂಬರ್ಗಳಿರ್ತಾವಲ್ಲ ಆ ನಂಬರ್ಗಳನ್ನು ಬೇಕು ಅಂತ ಮುಚ್ಚಿಟ್ಟಿದ್ದಾರೆ, 50 ಎಕರೆ ಕಮರ್ಷಿಯಲ್ ಲ್ಯಾಂಡ್ ಅಂತದು, ಅದರ ಟೋಟಲ್ ವ್ಯಾಲ್ಯೂ 25 ಲಕ್ಷ ಅಂತ ತೋರಿಸಿದ್ದಾರೆ. ಇವರು ಇನ್ನೊಂದು ಕಡೆ ಕ್ಯಾಂಡಿಡೇಟ್ ಆದವರು ಯಾರಿಗೋ ಸಾಲ ಕೊಟ್ಟಿದ್ದರು. ಆ ಕ್ಯಾಂಡಿಡೇಟು ತಮ್ಮ ಎಲೆಕ್ಷನ್ ಅಫಿಡವಿಟ್ನಲ್ಲಿ ನಾವು ಸುಬ್ಬಾರೆಡ್ಡಿ ಅವರಿಂದ ಸಾಲ ತಗೊಂಡಿದ್ದೀವಿ ಅಂತ ಬರೆದಿದ್ದಾರೆ. ಫಾರ್ ಎಕ್ಸಾಂಪಲ್, ಕುಣಿಗಲ್ ರಂಗನಾಥ್ ಅವರಿಗೆ 25 ಲಕ್ಷ ಸಾಲ ಕೊಟ್ಟಿದ್ರಂತೆ ಸುಬ್ಬಾರೆಡ್ಡಿ ಅವರು. ಕುಣಿಗಲ್ ರಂಗನಾಥ್ ಅವರು ತಮ್ಮ ಅಫಿಡವಿಟ್ನಲ್ಲಿ ಸುಬ್ಬಾರೆಡ್ಡಿ ಅವರಿಂದ 25 ಲಕ್ಷ ತಗೊಂಡಿದ್ದೀನಿ ಅಂತ ತೋರಿಸಿದ್ದಾರೆ. ಬಟ್ ಸುಬ್ಬಾರೆಡ್ಡಿ ಅವರ ಅಫಿಡವಿಟ್ನಲ್ಲಿ ಇರಬೇಕಲ್ಲ, ನಾನು ಕುಣಿಗಲ್ ರಂಗನಾಥ್ ಅವ್ರಿಗೆ 25 ಲಕ್ಷ ಕೊಟ್ಟಿದ್ದೀನಿ ಅಂತ. ಇಲ್ಲವೇ ಇಲ್ಲ. ಈ ದಾಖಲೆಗಳನ್ನಿಟ್ಕೊಂಡು ಮುನಿರಾಜು ಅವರ ಪರ ವಕೀಲರು ನಳಿನ ವಾದ ಮಂಡನೆ ಮಾಡಿದ್ರು. ಒಂದು ಕೇಸ್. ಈಗ ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿಯ ಶಾಸಕರಲ್ಲ ಅವರು. ಅವರ ಪರ ವಕೀಲರು ಜಡ್ಜ್ಮೆಂಟ್ ಬಂದ ಮೇಲೆ ಮನವಿ ಮಾಡಿಕೊಂಡ್ರು, ಜಡ್ಜ್ಮೆಂಟಿಗೆ ತಡೆ ಕೊಡಿ ಅಂತ, ಸ್ಟೇ ಕೊಡಿ ಜಡ್ಜ್ಮೆಂಟಿಗೆ ಅಂತ ಮನವಿ ಮಾಡಿಕೊಂಡ್ರು. ಹೈಕೋರ್ಟ್ ನೋ ಅಂತು. ಕೆಲವು ಸಂದರ್ಭದಲ್ಲಿ ಕೊಡ್ತಾರೆ, ತಾವು ಕೊಟ್ಟ ಜಡ್ಜ್ಮೆಂಟಿಗೆ ತಾವೇ ಸ್ಟೇ ಕೊಡ್ತಾರೆ. ಯಾಕೆ? ಮೇಲ್ಮನವಿ ಸಲ್ಲಿಸೋದಕ್ಕೆ ಒಂದು ಅವಕಾಶ ಕೊಡ್ತೀವಿ ನಿಮಗೆ, ಹೋಗಿ ಅಪೀಲು ಅಂತ. ಇಲ್ಲಿ ಸ್ಟೇನೂ ಕೊಟ್ಟಿಲ್ಲ. ಈ ಆದೇಶವನ್ನು ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತಗೊಂಡು ಬನ್ನಿ, ವಿಧಾನಸಭೆಯ ಕಾರ್ಯದರ್ಶಿಯ ಗಮನಕ್ಕೆ ತಗೊಂಡು ಬನ್ನಿ ಅಂತ ಹೈಕೋರ್ಟ್ ಹೇಳಿದೆ. ಇದು ರಿಸಲ್ಟ್ 19,179 ಮತಗಳಿಂದ ಸುಬ್ಬಾರೆಡ್ಡಿ ಅವರು ಮುನಿರಾಜು ವಿರುದ್ಧ ಗೆದ್ದಿದ್ರು. ಈ ಗೆಲುವಿನ ಅಂತರದಷ್ಟೇ ಓಟುಗಳನ್ನು ಅನಿಲ್ ಕುಮಾರ್ CPIMನಿಂದ ನಿಂತು ಪಡೆದಿದ್ರು. ಈಗ ಸುಬ್ಬಾರೆಡ್ಡಿ ಅವರ ಎದುರಿಗಿರುವ ಆಯ್ಕೆ ಏನು? ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಹೋಗಬೇಕು. ಅಲ್ಲಿ ವಿಚಾರಣೆ ಎಷ್ಟು ದಿವಸ ನಡೆಯುತ್ತೋ, ಎಷ್ಟು ಕಾಲ ನಡೆಯುತ್ತೋ, ಸುಪ್ರೀಂ ಕೋರ್ಟಿಗೆ ಫಸ್ಟ್ ಇವ್ರು ಕೇಳಬೇಕಾದದ್ದು ಸ್ಟೇ ಕೊಡಿ ಹೈಕೋರ್ಟಿನ ಜಡ್ಜ್ಮೆಂಟಿಗೆ ಅಂತ. ಸುಪ್ರೀಂ ಕೋರ್ಟ್ ಏನಾದರೂ ಅದಕ್ಕೆ ಸ್ಟೇ ಕೊಟ್ಟರೆ ಸುಬ್ಬಾರೆಡ್ಡಿ ಅವರು ಶಾಸಕರು ಅನ್ನಿಸಿಕೊಳ್ತಾರೆ. ಸ್ಟೇ ಕೊಡೋದಿಲ್ಲ, ಹಾಗೆ ವಿಚಾರಣೆ ನಡೆಸ್ತೀವಿ ಅಂದರೆ ಹೈಕೋರ್ಟ್ ಜಡ್ಜ್ಮೆಂಟೇ ಲಾಗೂ ಇರುತ್ತೆ ಅಂತ ಅರ್ಥ. ಹೈಕೋರ್ಟ್ ಜಡ್ಜ್ಮೆಂಟೇ ಲಾಗೂ ಇರುತ್ತೆ. ಆವಾಗ ಸುಬ್ಬಾರೆಡ್ಡಿ ಅವರು ಅಸಿಂಧುಗೊಂಡ ಶಾಸಕರಾಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಉಪಚುನಾವಣೆಗೆ ತಯಾರಿ ಶುರು ಮಾಡ್ಕೋಬೇಕು. 6 ತಿಂಗಳ ಒಳಗಡೆ ಹೊಸ ಶಾಸಕರು ಬರ್ಬೇಕಲ್ಲಿ. ಮುನಿರಾಜು ಅವರು ಅದೂ ಮನವಿ ಮಾಡಿಕೊಂಡಿದ್ರು, ಅವರನ್ನು ಅಸಿಂಧುಗೊಳಿಸಿ ನನ್ನನ್ನೇ ಶಾಸಕ ಅಂತ ಘೋಷಣೆ ಮಾಡಿ ಅಂತ. ಹೈಕೋರ್ಟ್ ಸೆಡ್ ನೋ, ಹಾಗೆ ಘೋಷಣೆ ಮಾಡಲಿಲ್ಲ, ಹಾಗೆ ತೀರ್ಪು ಕೊಡಲಿಲ್ಲ ಹೈಕೋರ್ಟು. ಸುಪ್ರೀಂ ಕೋರ್ಟ್ನಲ್ಲೂ ಆ ವಾದ ಮಂಡನೆ ಮಾಡ್ತೀನಿ ಅಂದರು ಮುನಿರಾಜು ಅವರು. ಕೇಳಿಸ್ಕೊಳ್ಳಿ ಏನಂತಾರೆ ಅಂತ.
2023ರಲ್ಲಿ ಏನು ಚುನಾವಣೆ ನಡೀತು ಆ ಚುನಾವಣೆ ಅಬ್ಡುವೇಟಲ್ಲಿ ಅವರು ಅನೇಕ ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥದ್ದು ಮತ್ತು ಜನರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನೆಲ್ಲ ಎಳೆಯಾಗಿ ನ್ಯಾಯಾಲಯ ಹೋರಾಟವನ್ನು ಮಾಡಿದ್ವಿ. ಇವತ್ತು ಸುಮಾರು ನನ್ನ ಪ್ರಕಾರ ಒಂದು 2.25 ವರ್ಷ ನಡೆದಿದೆ. ಇವತ್ತು ಸುಮಾರು ಅನೇಕ ಒಂದು ಒಳ್ಳೆಯ ಒಂದು ಜಡ್ಜ್ಮೆಂಟ್ ಬಂದಿದೆ. ಅದಕ್ಕೆ ಇವತ್ತು ಜಯ ಸಿಕ್ಕಿದೆ ನಮಗೆ. ಅದರಲ್ಲೂ ಕೂಡ ಅವರು ಹಾಕಿರ್ತಕ್ಕಂಥ ಅಬ್ಡುವೇಟಲ್ಲೇ ಬೇರೆ ಯಾವುದೂ ಹುಡ್ಕೊಂಡಿಲ್ಲ ನಾವು. ಹೊಸದು ಹುಡ್ಕೊಂಡಿದ್ರೆ ಇನ್ನೂ ಬೇಜಾನ್ ಸಿಗೋದು. ಇವತ್ತಿಂದನೇ ಅವರು ಸಂಪೂರ್ಣವಾಗಿ ಸ್ಟೇ ಕೂಡ ಕೊಟ್ಟಿಲ್ಲ ಅವರಿಗೆ. ಇವತ್ತಿಂದನೇ ಅವರು ಅನರ್ಹರಾಗಿದ್ದಾರೆ. ಬಾಗೇಪಲ್ಲಿಯಲ್ಲಿ ಶಾಸಕರು ಇವತ್ತಿಂದನೇ ಇಲ್ಲ. ಹಲವು ಬಾರಿ ಈ ರೀತಿ ಆಗಿದೆ. ಇಂಥವು ಆದಾಗಲೂ ಕೂಡ ಇದನ್ನು ಕೂಡ ವೋಟ್ ಚೋರಿ ಅನ್ನಲ್ವೇ? ಇದು ನಿಜವಾದ ವೋಟ್ ಚೋರಿ. ರಾಹುಲ್ ಗಾಂಧಿ ಕಳಿಸ್ಕೊಡ್ಬೇಕು ಇದನ್ನ. ಎಲ್ಲೆಲ್ಲಿ ವೋಟ್ ಚೋರಿ ಕಾಂಗ್ರೆಸ್ ಮಾಡಿ ಗೆದ್ದಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಮುಖಕ್ಕೆ ಹಿಡಿದ ಕನ್ನಡಿ ಇದು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಬರುತ್ತೆ ಅನ್ನೋದರ ಮೇಲೆ ಸುಬ್ಬಾರೆಡ್ಡಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಸ್ಟೇ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆದರೆ ಆರಂಭದಲ್ಲೇ ಅವರು ಕದನದಲ್ಲಿ ಗೆದ್ದರು ಅಂತ. ಬಟ್ ಹೈಕೋರ್ಟ್ನಲ್ಲಿ ಆಗಿರುವಂಥದ್ದು ತುಂಬ ದೊಡ್ಡ ಹಿನ್ನಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.